ಜಮೀರ್ ಅಹ್ಮದ್ ಖಾನ್ಗೆ ಡಿಸಿಎಂ ಸ್ಥಾನ ನೀಡಲು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಗ್ರಹ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕೆಂದು ಆಗ್ರಹಿಸಿ ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಅಮೀರ್ ಬಾಬಾ ದರ್ಗಾದಿಂದ ಕಾಂಗ್ರೆಸ್ ಭವನದವರೆಗೆ ಪಾದಯಾತ್ರೆ ನಡೆಸಿದ ಕಾರ್ಯಕರ್ತರು ಜಮೀರ್ ಅಹ್ಮದ್ ಖಾನ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು. ರಾಜ್ಯ ರಾಜಕೀಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಸೇವೆ, ಪಕ್ಷದ ಸಂಘಟನೆಗೆ ನೀಡಿರುವ ಕೊಡುಗೆ ಹಾಗೂ ಎಲ್ಲ ಜಾತಿ ಧರ್ಮದ ಜನರೊಂದಿಗೆ ಹೊಂದಿರುವ ಉತ್ತಮ ಬಾಂಧವ್ಯವನ್ನು ಪರಿಗಣಿಸಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯ ವೇಳೆ ಮಾತನಾಡಿದ ಮುಖಂಡರು, ಬಡವರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿ ಕೆಲಸ ಮಾಡುತ್ತಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಉನ್ನತ ಹುದ್ದೆ ನೀಡಿ ಮತ್ತಷ್ಟು ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಬಳಿಕ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಂಭ್ರಮಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀವುಲ್ಲಾ, ಮೌಲಾ ರಿಯಾಜ್, ಬಾಬಾ ಫಕ್ರುದ್ದೀನ್, ಬಾಂಬೆ ನವಾಜ್, ಸಯ್ಯದ್ ಬಾಬಾ ಆದಿಲ್, ಸಿಎಂ ಬಾಬು, ತನ್ವೀರ್ ಪಾಷಾ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಏನು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ನಮ್ಮ ಎಕ್ಸ್ ಕೌನ್ಸಿಲರ್ಸು ಕೆಲವು ಮುಖಂಡರುಗಳು ಎಲ್ಲನೂ ನಾವು ಇವತ್ತು ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ವಿ. ಪ್ರತಿಭಟನೆ ಅಲ್ಲ, ಒಂದು ರ್ಯಾಲಿ ಮನವಿ. ನಾವು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಮುಖಾಂತರ ನಾವು ರಾಜ್ಯದಲ್ಲಿ ಏನು ಸರ್ಕಾರದಲ್ಲಿ ಒಂದು ಒಳ್ಳೆ ಆಡಳಿತ ಕೊಟ್ಟಿರೋದು, ಆಮೇಲೆ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಸ್ಥಾನಮಾನ ಕೊಟ್ಕೊಂಡು ಒಂದು ಒಳ್ಳೆ ಆಡಳಿತ ನಡೆಸಿರುವಂಥ ಬಿಜೆಡ್ ಜಮೀರ್ ಅಹ್ಮದ್ ಸಾಬ್ ಜಿಗೆ ಮೊದಲನೇ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ. ನಂತರ ಈಗ ಕೆಲವು ದಿನದಲ್ಲಿ ಮುಂದೆ ಒಂದು ಸಂಪುಟ ರಚನೆ ಆಗೋ ಸಂಭವ ಇದೆ. ಅದಕ್ಕೆ ನಮ್ಮ ಎಲ್ಲರೂ ಅನಿಸಿಕೆ ಆಮೇಲೆ ಎಲ್ಲರದ್ದು ಬೇಳಿಗೆ ಏನಂದರೆ ಬಿಜೆಡ್ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ಇತರರಿಗೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಬಾಂಧವರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಕಾಂಗ್ರೆಸ್ಗೆ ಇನ್ನೂ ಬೇದಷ್ಟು ಬಲವಾಗಿ ಶಕ್ತಿ ಬರುತ್ತೆ. ಯಾಕಂದರೆ ಈಗಾಗಲೇ ನಾವೆಲ್ಲರೂ ಸಹ ಉದಾಹರಣೆ ಹಿಂದಿಂದ ಎಲೆಕ್ಷನ್ಗಳಲ್ಲಿ ಎಲ್ಲ ತೋರಿಸಿದ್ದೀವಿ. ಇನ್ನು ಮುಂದೆ ಅಂಥ ವ್ಯಕ್ತಿಗೆ ಇಟ್ಕೋಬೇಕಂತ ಮನವಿ ಏನಂದರೆ, ಯಾರನ್ನ ಹೋಗಲಿ ಬಡವರು ನಮ್ಮ ಕಷ್ಟ ಸುಖ ಇದೆ ಅಥವಾ ಬೇರೆದಿದೆ ಅಂದರೆ ಅವರು ಲೆಟ್ರ್ ಕೊಡೋದಲ್ಲ, ಸ್ವಂತ ಅವರು ಜೇಬಿನಿಂದ ಕೊಟ್ಟು ಅವರು ಕಷ್ಟಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ನಿಭಾಯಿಸ್ತಾ ಇರೋ ವ್ಯಕ್ತಿ. ಅದರ ಜೊತೆಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ನಗರದಲ್ಲಿ ನಮಗೆ ಅಲ್ಪಸಂಖ್ಯಾತರ ಕಾಲೋನಿನಲ್ಲಿ ಡೆವಲಪ್ಮೆಂಟ್ಸ್ಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ನಮ್ಮ ಮಸೀದಿಗಳು, ಖಬ್ರಸ್ಥಾನ್ಗಳಿಗೆ ಅಭಿವೃದ್ಧಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಆಮೇಲೆ KMDCನಲ್ಲಿ ಅನೇಕ ರೀಲರ್ಸ್ ಬಾಂಧವರು ಭಾಳ ಕಷ್ಟದಲ್ಲಿದ್ದರು. ಅವರಿಗೆ ಏನು ಅಂತ ಅದು ಯೋಜನೆ ಗೊತ್ತಿರಲಿಲ್ಲ. 2 ಲಕ್ಷ ರೂಪಾಯಿ ಸುಮಾರು ಒಂದು 300-400 ಜನಕ್ಕೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಲಾಭ ಪಡೆದಿರೋರು 2 ಲಕ್ಷ ಸಾಲ ಕೊಟ್ಟರೆ 1 ಲಕ್ಷ ಸಬ್ಸಿಡಿ, 1 ಲಕ್ಷ
ರೀಪೇಮೆಂಟ್, ಅದು ಯಾವುದು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಆ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿ ಬಜೆಟ್ನಲ್ಲಿ ಇಟ್ಟು ಈ ರೀಲರ್ ಬಾಂಧವರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಒಂದು CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಆಗಲಿ ಅನೇಕ ಜಾಗದಲ್ಲಿ ಯಾವ ಥರ ಅವ್ರದ್ದು ಭಾವನೆ ಇರುತ್ತೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂತ ಇರುವಷ್ಟು ಡೈನಾಮಿಕ್ ಹೀರೋ ಈಗ ನಮ್ಮ ಮುಸ್ಲಿಮ್ಸಲ್ಲೇ ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅನ್ನೋದು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಾಗಿದೆ. ಮುಸ್ಲಿಮ್ಸಲ್ಲಿ MLA ಗಳಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅನ್ನದಾನ ಕೊಡೋದ್ರಲ್ಲಿ ಬಡವರಿಗೆ ಹಂಚೋದ್ರಲ್ಲೇ ಆಗ್ಬೋದು, ಬಡವರಿಗೆ ಕೊಡೋದ್ರಲ್ಲಾಗ್ಬೋದು. ಜಮೀರ್ ಅಹಮದ್ ಬಿಟ್ಟರೆ ಯಾರು ನಮ್ಮ ಮುಸ್ಲಿಮ್ಸಲ್ಲಿ ಇಲ್ಲ. ಜಮೀರ್ ಅಹಮದ್ ಬಿಟ್ಟರೆ ಇನ್ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ನಮ್ಮ DK ಶಿವಕುಮಾರ್ CM ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು DCM ಕೊಟ್ಟರೆ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಇಡೀ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ನಮ್ಮ ಮನೆಗಳು ಈಗ ನಮ್ಮ ವಸತಿ ಸಚಿವರಾಗ್ಬಿಟ್ಟು ಅವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ, ಬಡವರು ಅನುಕೂಲ ಆಗಿದೆ. ಅದೇ ರೀತಿ ತಿರ್ಗಾ DCM ಕೊಡಬೇಕು, ಅದೇ ಜೊತೆಯಲ್ಲಿ ವಸತಿನೂ ಕೊಡಬೇಕು ಅಂತ ನಮ್ಮ ಮನವಿ. ಇವತ್ತುವರೆಗೂ ಮೈನಾರಿಟೀಸಲ್ಲಿ ಎಷ್ಟು ಲೀಡರ್ಸ್ ಆಗಿದ್ದಾರೆ, ಅವರೆಲ್ಲ ಅವ್ರ ಸ್ವಂತಕ್ಕೆ, ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಏಕೈಕ ವ್ಯಕ್ತಿ BZ ಜಮೀರ್ ಅಹಮದ್ ಖಾನ್ ಅವರು ಬಡವ್ರಿಗೋಸ್ಕರ ಹಂಚ್ತಾ ಇದ್ದಾರೆ ಅಂದರೆ ಇದು ದೊಡ್ಡ ವಿಷಯ. ಸರ್ಕಾರ ಆಮೇಲೆ ಹೋಗುತ್ತೆ, ಫಸ್ಟು ಅವರು ಬಡವರ ಹತ್ರ ಬರ್ತಾ ಇದ್ದಾರೆ. ಏನಾನ ಅನಾಹುತ ಆದರೆ ಸರ್ಕಾರ ಆಮೇಲೆ ಹೋಗಿ ಅವರು ತನಿಖೆ ಮಾಡಿ 5 ಲಕ್ಷ 1 ಲಕ್ಷ ಕೊಡ್ತಾರೆ. ಬಟ್ ಜಮೀರ್ ಅಹಮದ್ ಅವರು ತಕ್ಷಣ ಹೋಗಿ ಬಡವರ ಮಕ್ಕಳಿಗೆ ಏನಾನ ಹೆಚ್ಚು ಕಮ್ಮಿ ಆದರೆ 5 ಲಕ್ಷ 10 ಲಕ್ಷ 25 ಲಕ್ಷ ಅಂಥ ವ್ಯಕ್ತಿ ನಮ್ಮ ಈ ದೇಶದಲ್ಲೇ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.